ಇಂದಿನ ಬೆಂಗಳೂರು ಯಶವಂತಪುರ ಮಾರ್ಕೆಟ್ನಲ್ಲಿ ಈರುಳ್ಳಿ ರೇಟು ಸಿಕ್ಕಾಪಟ್ಟೆ ಜಾಸ್ತಿ ಆಗ್ತಿದೆ. ಅದಕ್ಕೆ ರೀಸನ್ ಏನಂತ ನಿಮ್ಗೆ ಈಗಾಗಲೇ ಗೊತ್ತಿರುತ್ತೆ. ಯಾಕಂದರೆ ಇವಾಗ ಈರುಳ್ಳಿ ರೇಟು ಜಾಸ್ತಿ ಕಾರಣ ಸಿಕ್ಕಾಪಟ್ಟೆ ಮಳೆ ಬರ್ತಾ ಇದೆ. ಕಂಟಿನ್ಯೂ 3-4 ಡೇಸಿಂದ ಕಂಟಿನ್ಯೂ ಮಳೆ ಆಗ್ತಾ ಇದೆ. ಕರ್ನಾಟಕದಲ್ಲಿ ಮಾತ್ರ ಅಲ್ಲ, ಮಹಾರಾಷ್ಟ್ರ ಆಗಿರ್ಬೋದು ಅಥವಾ ಬೇರೆ ಕಡೆ ಆಗಿರ್ಬೋದು, ನಮ್ಮ ಯಶವಂತಪುರ ಮಾರ್ಕೆಟ್ಗೆ ಎಲ್ಲಿಂದ ಅರೈವಲ್ಸ್ ಎಲ್ಲ ಬರ್ತಾ ಇದೆಯೋ ಎಲ್ಲ ಕಡೆ ಮಳೆ ಆಗ್ತಾ ಇದೆ. ಹಾಗಾಗಿ ಅರೈವಲ್ಸ್ ಕೂಡ ತೀರಾ ಕಡಿಮೆ ಬರ್ತಾ ಇದೆ. ಇದರಿಂದಾಗಿ ಇಲ್ಲಿರುವಂತಹ ಈರುಳ್ಳಿ ರೈತರಿಗೆ ಒಂದು ಖುಷಿ ನ್ಯೂಸ್ ಅಂತಲೇ ಹೇಳ್ಬೋದು. ರೇಟ್ ಕೂಡ ಜಾಸ್ತಿ ಆಗ್ತಾನೆ ಇದೆ. ಒಂದೊಂದು ಸ್ಟೆಪ್ ಬೈ ಸ್ಟೆಪ್ ರೇಟ್ ಜಾಸ್ತಿ ಆಗ್ತಾ ಇದೆ. ಇವತ್ತಿನ ರೇಟ್ ನೋಡ್ತಾ ಹೋಗೋಣ. ಹಾಗೆಯೇ ನಾನು ಒಂದು 3-4-5 ಡೇಸಿಂದ ವಿಡಿಯೋ ಅಪ್ಲೋಡ್ ಮಾಡಿಲ್ಲ. ಹಾಗಾಗಿ ನಮ್ಮ ಕಡೆಯಿಂದ ಸಾರಿ ಕೇಳ್ತಾ ಇದ್ದೀವಿ. ಯಾಕಂದರೆ ಒಂದು 4-5 ಡೇಸಿಂದ ವಿಡಿಯೋ ಅಪ್ಲೋಡ್ ಮಾಡೋಕ್ಕಾಗಿರಲಿಲ್ಲ. ಜೊತೆಗೆ ಯಶವಂತಪುರ ಮಾರ್ಕೆಟ್ನ ಡೈಲಿ ಅಪ್ಡೇಟ್ನ ತಿಳ್ಕೊಬೇಕು, ಮಾರ್ಕೆಟ್ ರೇಟ್ನ ತಿಳ್ಕೊಳ್ಬೇಕು ಅಂತ ಇರೋರಿಗೆ ಸೊ ನಮ್ಮ ಕಡೆಯಿಂದ ನಿಜವಾಗ್ಲೂ ಕ್ಷಮೆ ಕೇಳ್ತಾ ಇದ್ದೀವಿ. ನೆಕ್ಸ್ಟು ನಾವು ಕಂಟಿನ್ಯೂ ಆಗಿ ವಿಡಿಯೋನ ಅಪ್ಲೋಡ್ ಮಾಡ್ತೀವಿ. ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ಇವತ್ತಿನ ಡೇಟು 23/5/2025 ಶುಕ್ರವಾರ. ಇವತ್ತು ಯಶವಂತಪುರ ಮಾರ್ಕೆಟ್ನ ರೇಟ್ನ ನೋಡ್ತಾ ಹೋಗೋಣ. ಇವಾಗ ಯಶವಂತಪುರ ಮಾರ್ಕೆಟ್ನಲ್ಲಿ ಈರುಳ್ಳಿ ರೇಟು ಜಾಸ್ತಿ ಆಗ್ತಾ ಇದೆ ಡೇ ಬೈ ಡೇ. ಯಶವಂತಪುರ ಮಾರ್ಕೆಟ್ನ ಮಾಹಿತಿಗೋಸ್ಕರ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ಜೊತೆಗೆ ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ಹಾಗೆಯೇ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ಆದಷ್ಟು ಜನಕ್ಕೆ ವಿಡಿಯೋನ ಶೇರ್ ಮಾಡಿ. ಇವಾಗ ನಾವು ಯಶವಂತಪುರ ಮಾರ್ಕೆಟ್ನ ಈರುಳ್ಳಿ ರೇಟ್ನ ನೋಡ್ತಾ ಹೋಗೋಣ. ಇವಾಗ ನಾವು ನೋಡ್ತಿರುವಂಥ ಈರುಳ್ಳಿಗೆ 11 ರೂಪಾಯಿ kg ಇದೆ. ಇದು 1 ಕ್ವಿಂಟಲ್ಗೆ 1100 ರೂಪಾಯಿ ಆಗುತ್ತೆ. ನೋಡಬಹುದು ನೀವು ಈರುಳ್ಳಿ ಕೂಡ ಬಿಗ್ ಸೈಜಲ್ಲಿರುವಂತಹ ಈರುಳ್ಳಿಗೆ ಇವತ್ತಿನ ಯಶವಂತಪುರ ಮಾರ್ಕೆಟ್ನಲ್ಲೂ ಕೂಡ ಕಡಿಮೆ ರೇಟಿಗೆ ಸಿಗ್ತಾ ಇದೆ. ಸೊ ಮಾರ್ಕೆಟ್ಗೆ ಬಂದರೆ ನೀವು ತಿಳ್ಕೊಬಹುದು. ಇದು 22 ರೂಪಾಯಿ kg ಇದೆ. ನೋಡಬಹುದು ಓವರ್ ಬಿಗ್ ಸೈಜಲ್ಲಿದೆ ಮಹಾರಾಷ್ಟ್ರ ಈರುಳ್ಳಿ. ಇದು 1 ಕ್ವಿಂಟಲ್ಗೆ 2200 ರುಪೀಸ್ಗೆ ನಿಮಗಿದು ಸಿಗ್ತಾ ಇದೆ. 22 ರೂಪೀಸ್ ಇವತ್ತಿನ ಯಶವಂತಪುರ ಮಾರ್ಕೆಟ್ನ ಟಾಪ್ ರೇಟು. ಸದ್ಯದಲ್ಲಿ ಆಗಿರಲಿಲ್ಲ, ಇವಾಗ ಟಾಪ್ ರೇಟು 22 ರೂಪೀಸ್ಗೆ ಬಂದಿದೆ. ಸೊ ತುಂಬ ದಿನದಿಂದ ಈ ರೇಟ್ ಬಂದಿರಲಿಲ್ಲ. ಇವಾಗ ಈ ಯಶವಂತಪುರ ಮಾರ್ಕೆಟ್ನಲ್ಲಿ 22 ರೂಪೀಸು ಯಶವಂತಪುರ ಮಾರ್ಕೆಟ್ನ ಟಾಪ್ ರೇಟ್ ಆಗಿದೆ ಇವತ್ತಿನ ಯಶವಂತಪುರ ಮಾರ್ಕೆಟ್ನಲ್ಲಿ. ಸೊ ನೆಕ್ಸ್ಟು ನಾವು ನೋಡ್ತಿರುವಂತಹ ಈರುಳ್ಳಿಗೆ 18 ರೂಪಾಯಿ kg ಇದೆ. ಇದು 1 ಕ್ವಿಂಟಲ್ಗೆ 1800 ರೂಪಾಯಿ ಆಗುತ್ತೆ. ನೋಡಬಹುದು ಬಿಗ್ ಸೈಜಲ್ಲೇ ಇದ್ದಾವೆ. ಇದು ಕೂಡ ನೀವು ಯಶವಂತಪುರ ಮಾರ್ಕೆಟ್ಗೆ ಬಂದರೆ ಗೊತ್ತಾಗತ್ತೆ. ನೆಕ್ಸ್ಟು ನಾವು ನೋಡ್ತಿರುವಂತಹ ಈರುಳ್ಳಿಗೆ 12 ರೂಪಾಯಿ kg ಇದೆ. ಇದು 1 ಕ್ವಿಂಟಲ್ಗೆ 1200 ರೂಪಾಯಿ ಆಗುತ್ತೆ. ಮೀಡಿಯಮ್ ಸೈಜಲ್ಲಿದೆ. ಹಾಗೆಯೇ ಅಷ್ಟು ಡ್ರೈ ಆಗಿಲ್ಲ, ಹಾಗಾಗಿ ನಿಮಗೆ ಕಡಿಮೆ ರೇಟಿಗೆ ಸಿಗ್ತಾ ಇದೆ. ಇದು 17 ರೂಪಾಯಿ kg ಇದೆ. ಇದು 1 ಕ್ವಿಂಟಲ್ಗೆ 1700 ರೂಪಾಯಿ ಆಗುತ್ತೆ. ನೋಡಬಹುದು ನೀವು ಯಶವಂತಪುರ ಮಾರ್ಕೆಟ್ನ ಈರುಳ್ಳಿ. ಇವಾಗ ನಾವು ನೋಡ್ತಿರುವಂತಹ ಈರುಳ್ಳಿಗೆ 15 ರೂಪಾಯಿ kg ಇದೆ. ಇದು 1 ಕ್ವಿಂಟಲ್ಗೆ 1500 ರೂಪಾಯಿ ಆಗುತ್ತೆ. ನೀವು ನೋಡಬಹುದು ಈರುಳ್ಳಿ ಕೂಡ. ಹಾಗೆಯೇ ಇವತ್ತಿನ ಯಶವಂತಪುರ ಮಾರ್ಕೆಟ್ನ ಚಿಕ್ಕ ವಿಡಿಯೋ ಒಂದು ನಿಮಗೆ ಹಾಕ್ತಾ ಇದ್ದೀನಿ. ಅಂದರೆ ಯಾವ ರೀತಿ ಆ್ಯಕ್ಷನ್ ಸ್ಟಾರ್ಟ್ ಆಗುತ್ತೆ, ಯಾವ ರೀತಿ ಕೂಗ್ತಾರೆ ಅಂತ ಹೇಳಿಬಿಟ್ಟು ಒಂದು ಚಿಕ್ಕ ವಿಡಿಯೋ. ಈ ವಿಡಿಯೋದಲ್ಲಿ ಆಡಿಯೋ ಕೂಡ ಇರುತ್ತೆ, ನೀವು ನೋಡಬಹುದು. 25 ರೂಪಾಯಿ, 50 ರೂಪಾಯಿ, 600 ರೂಪಾಯಿ, 600 ರೂಪಾಯಿ, 625 ರೂಪಾಯಿ, 50 ರೂಪಾಯಿ, 75 ರೂಪಾಯಿ, 700 ರೂಪಾಯಿ, 700 ರೂಪಾಯಿ, 710 ರೂಪಾಯಿ, 710 ರೂಪಾಯಿ, 710 ರೂಪಾಯಿ, 725 ರೂಪಾಯಿ, 725 ರೂಪಾಯಿ, 30 ರೂಪಾಯಿ, 730 ರೂಪಾಯಿ, 750 ರೂಪಾಯಿ, 760 ರೂಪಾಯಿ, 760 ರೂಪಾಯಿ. ಸರ್ ಈರುಳ್ಳಿ ತಗೊಂಡು ಯಾರು 800 ರೂಪಾಯಿ, 800 ರೂಪಾಯಿ, 775 ರೂಪಾಯಿ, 775 ರೂಪಾಯಿ. ನೋಡಿದ್ರಲ್ವಾ, ಈ ಈರುಳ್ಳಿಗೆ 750 ರೂಪಾಯಿ ಲಾಸ್ಟ್ ರೇಟ್ ಆಯಿತು. 750 ಅಂದರೆ ನಿಮಗೆ 1 kgಗೆ 15-15.5 ಬೀಳುತ್ತೆ. ಸೊ 1 ಕ್ವಿಂಟಲ್ಗೆ 1550 ರೂಪಾಯಿಗೆ ನಿಮಗೆ 1 ಕ್ವಿಂಟಲ್ ಸಿಗುತ್ತೆ. ನೋಡಿಕೊಂಡು ನೀವು ತೊಗೊಬಹುದು. ಈ ರೀತಿ ನಿಮಗೆ ಆ್ಯಕ್ಷನ್ ಸ್ಟಾರ್ಟ್ ಆಗುತ್ತೆ ಬೆಳಗ್ಗೆ 9 ಗಂಟೆಗೆ. ಸೊ ಇದಿಷ್ಟು ಇವತ್ತಿನ ಯಶವಂತಪುರ ಮಾರ್ಕೆಟ್ನ ಮಾಹಿತಿಯಾಗಿತ್ತು. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಹೇಳಿ ಭಾವಿಸ್ತೀನಿ. ಇವತ್ತಿನ ಯಶವಂತಪುರ ಮಾರ್ಕೆಟ್ನಲ್ಲಿ ಟಾಪ್ ರೇಟು ಮಹಾರಾಷ್ಟ್ರ ಈರುಳ್ಳಿಗೆ 22 ರೂಪಾಯಿ ಟಾಪ್ ರೇಟ್ ನಡೀತಾ ಇದೆ. ಸೊ ಮಹಾರಾಷ್ಟ್ರ ಈರುಳ್ಳಿಗೆ ಏನು ಟಾಪ್ ರೇಟು ಮತ್ತು ಕರ್ನಾಟಕದ ಈರುಳ್ಳಿಗೆ ಎಷ್ಟು ರೇಟ್ ಇದೆ ಅಂತ ಹೇಳಿ ನೋಡ್ತಾ ಹೋಗೋಣ. ಅದಕ್ಕೂ ಮುಂಚೆ ಅರೈವಲ್ಸ್ನ ನೋಡೋಣ. ಇವಾಗ ನಾವು ನೋಡ್ತಿರುವಂತಹ ಅರೈವಲ್ಸು ಯಶವಂತಪುರಕ್ಕೆ ಬಂದಿರುವಂತಹ ಅರೈವಲ್ಸು. ಅದರಲ್ಲಿ ಈರುಳ್ಳಿ 31,373 ಬ್ಯಾಗ್ಸ್ ಬಂದಿದೆ. 125 ವೆಹಿಕಲ್ಸು ಇವತ್ತಿನ ಯಶವಂತಪುರ ಮಾರ್ಕೆಟ್ಗೆ ಬಂದಿದೆ.
ಇವಾಗ ಮಳೆ ಜಾಸ್ತಿ ಆಗ್ತಾ ಇರೋದ್ರಿಂದ ಅರೈವಲ್ಸ್ ಕೂಡ ತೀರಾ ಕಡಿಮೆನೇ ಬರ್ತಾ ಇದೆ. ಒಂದು 4-5 ಡೇಸಿಂದ ಕಡಿಮೆನೇ ಬರ್ತಾ ಇದೆ ಯಶವಂತಪುರ ಮಾರ್ಕೆಟ್ಗೆ. ಇವಾಗ ನಾವು ಮಾರ್ಕೆಟ್ನಲ್ಲಿ ಮಹಾರಾಷ್ಟ್ರ ಈರುಳ್ಳಿಗೆ ಟಾಪ್ ರೇಟು ಮತ್ತು ಕರ್ನಾಟಕದ ಈರುಳ್ಳಿಯ ಟಾಪ್ ರೇಟ್ ನೋಡ್ತಾ ಹೋಗೋಣ. ಅದರಲ್ಲಿ ನಮ್ಮ ಕರ್ನಾಟಕದ ಈರುಳ್ಳಿಗೆ ಟಾಪ್ ರೇಟ್ ಏನಿದೆ ಅಂದರೆ ಎಕ್ಸ್ಟ್ರಾ ಸೂಪರ್ ಸೈಜ್ ಈರುಳ್ಳಿಗೆ 1600 ರೂಪಾಯಿಂದ 1700 ರೂಪಾಯಿ ತನಕ ನಡೀತಾ ಇದೆ. ಅಂದರೆ ಫಿನಿಶಿಂಗ್ ಚೆನ್ನಾಗಿರಬೇಕು, ರೌಂಡ್ ಶೇಪಲ್ಲಿ ಇರಬೇಕು, ಅದ್ರ ಜೊತೆಗೆ ಬಿಗ್ ಸೈಜಲ್ಲಿ ಇರಬೇಕು, ಚೆನ್ನಾಗಿ ಡ್ರೈ ಆಗಿರಬೇಕು, ನೋಡೋಕೆ ಕೂಡ ಚೆನ್ನಾಗಿದ್ದರೆ 1600 ರೂಪಾಯಿಂದ 1700 ರೂಪಾಯಿ ತನಕ ನಡೀತಾ ಇದೆ. ಹಾಗೆ ಬಿಗ್ ಸೈಜಲ್ಲಿರುವಂತಹ ಈರುಳ್ಳಿಗೆ 14,000 ರೂಪಾಯಿ 1400 ರೂಪಾಯಿಂದ 1500 ರೂಪಾಯಿ ತನಕ ನಡೀತಾ ಇದೆ. ಮುಕ್ಕಾಲು 1200 ರೂಪಾಯಿಂದ 1400 ರೂಪಾಯಿ ತನಕ ನಡೀತಾ ಇದೆ. ಮೀಡಿಯಮ್ಮು 900 ರೂಪಾಯಿಂದ 1100 ರೂಪಾಯಿ ತನಕ ನಡೀತಾ ಇದೆ. ಗೋಲ್ಟಾ 500 ರೂಪಾಯಿಂದ 800 ರೂಪಾಯಿ ತನಕ ನಡೀತಿದೆ. ಗೋಲ್ಟಿ 200 ರೂಪಾಯಿಂದ 400 ರೂಪಾಯಿ ತನಕ ನಡೀತಿದೆ. ಹಾಗೆ ಎಲ್ಲ ಮಿಕ್ಸ್ ಸೈಜು 500 ರೂಪಾಯಿಂದ 1000 ರೂಪಾಯಿ ತನಕ ನಡೀತಾ ಇದೆ. ಇದಿಷ್ಟು ಕರ್ನಾಟಕದಲ್ಲಿ ಇರುವಂತಹ ಈರುಳ್ಳಿಗೆ, ಕರ್ನಾಟಕದ ಆನಿಯನ್ಗೆ ಈ ರೇಟ್ ನಡೀತಾ ಇದೆ. ಇವಾಗ ನಾವು ಮಹಾರಾಷ್ಟ್ರ ಈರುಳ್ಳಿಗೆ ನೋಡೋದಾದರೆ ಎಕ್ಸ್ಟ್ರಾ ಸೂಪರ್ ಸೈಜ್ಗೆ 1900 ರೂಪಾಯಿಂದ 2100 ರೂಪಾಯಿ ತನಕ ನಡೀತಾ ಇದೆ. ಫುಲ್ ಗೋಲ್ಟಾಗೆ 1700 ರೂಪಾಯಿಂದ 1900 ರೂಪಾಯಿ ತನಕ ನಡೀತಿದೆ. ಬೆಸ್ಟ್ ಕ್ವಾಲಿಟಿ ಈರುಳ್ಳಿಗೆ 1400 ರೂಪಾಯಿಂದ 1600 ರೂಪಾಯಿ ತನಕ ನಡೀತಿದೆ. ಹಾಗೆಯೇ ಎಲ್ಲ ಮಿಕ್ಸ್ ಸೈಜ್ಗೆ 500 ರೂಪಾಯಿಂದ 1000 ರೂಪಾಯಿ ತನಕ ನಡೀತಾ ಇದೆ. ಇದು ಮಹಾರಾಷ್ಟ್ರ ಈರುಳ್ಳಿಗೆ ಇರುವಂತಹ ರೇಟು. ಇವತ್ತಿನ ಯಶವಂತಪುರ ಮಾರ್ಕೆಟ್ನಲ್ಲಿ ಟಾಪ್ ರೇಟ್ ಬಂದುಬಿಟ್ಟು ಮಹಾರಾಷ್ಟ್ರ ಸೂಪರ್ ಕ್ವಾಲಿಟಿ ಬಿಗ್ ಸೈಜು, ಓವರ್ ಬಿಗ್ ಸೈಜ್ ಈರುಳ್ಳಿಗೆ 22 ರೂಪಾಯಿ ನಡೀತಾ ಇದೆ ಟಾಪ್ ರೇಟು. ಸೊ ಇದಿಷ್ಟು ಇವತ್ತಿನ ಯಶವಂತಪುರ ಮಾರ್ಕೆಟ್ನ ಮಾಹಿತಿಯಾಗಿತ್ತು. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಹೇಳಿ ಭಾವಿಸ್ತೀನಿ. ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಬಟನ್ ಮೇಲೆ ಕ್ಲಿಕ್ ಮಾಡಿ, ಆದಷ್ಟು ಜನರಿಗೆ ವಿಡಿಯೋನ ಶೇರ್ ಮಾಡಿ.